ಇವತ್ತು ದಾಸಂಪುರ ಹೋಬಳಿಯಲ್ಲಿ ಒಂದಷ್ಟು ಕಾಮಗಾರಿಗಳಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ವಿ. ವಿಶೇಷವಾಗಿ ಆಲೂರಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅರ್ಕಾವತಿ ಚಾನಲ್ಗೆ ಮೋರಿ ಮತ್ತು ಕಾಚೋಹಳ್ಳಿ ಮಾಚೋಹಳ್ಳಿ ಭಾಗದಲ್ಲಿ ಕಾಂಕ್ರೀಟ್ ರಸ್ತೆಗಳಿಗೆ ಗುದ್ಲಿ ಪೂಜೆಯನ್ನು ಮಾಡಿದ್ದೀವಿ. ಜೊತೆಯಲ್ಲಿ ಕೆಲವು ದಾನಿಗಳಿಂದ ನಿರ್ಮಾಣ ಆದಂತಹ ಶಾಲಾ ಕೊಠಡಿ ಮತ್ತು ಕ್ರೀಡಾಂಗಣಕ್ಕೆ ಲೈಟ್ಗಳ ಉದ್ಘಾಟನೆಯನ್ನು ಕೂಡ ನಾವು ಮಾಡಿದ್ವಿ CSR ಗ್ರಾಂಟ್ ಅಲ್ಲಿ. ಬಿರು ಬೇಸಿಗೆ, ಕುಡಿಯೋ ನೀರಿಗೆ ನಾನು ಹೋದ ಕಡೆ ಎಲ್ಲ ಕುಡಿಯೋ ನೀರಿಗೆ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಪ್ರಸ್ತುತ ಇವತ್ತು ಯಾವುದೇ ಚುನಾಯಿತ ಪ್ರತಿನಿಧಿಗಳಿಲ್ಲ, MLA ಬಿಟ್ರೆ ಗ್ರಾಮ ಪಂಚಾಯತಿ ZPTP ಯಾವುದೂ ಕೂಡ ಇಲ್ಲ. ಜನಗಳ ಸಮಸ್ಯೆಗಳನ್ನು ಕೇಳೋದು ಕೂಡ ತೊಂದರೆ ಆಗಿರೋಂಥ ಸಂದರ್ಭದಲ್ಲಿ ಈಗ ನಾನು ಈಗಾಗಲೇ ಅಡ್ಮಿನಿಸ್ಟ್ರೇಟರ್ಗೆ PDOಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಕುಡಿಯೋ ನೀರಿಗೆ ಎಲ್ಲೂ ಸಮಸ್ಯೆ ಆಗಬಾರ್ದು ಅಂತೇಳಿ. ಸರ್ಕಾರ ಕೂಡ ಈಗ ಟಾಸ್ಕ್ ಫೋರ್ಸ್ಗೆ ದುಡ್ಡು ಬಿಡುಗಡೆ ಆಗಿದೆ, ಅದನ್ನ ನಾಳೆ ಸಹಿ ಮಾಡಿ ಅದನ್ನ ಅನುಮೋದನೆಯನ್ನು ಕೊಡ್ತೀವಿ. ಎಲ್ಲೆಲ್ಲಿ ನೀರಿನ ಅವಶ್ಯಕತೆ ಇದೆಯೋ ಅಲ್ಲಿ ರೀಬೋರು ಮತ್ತು ಬೋರ್ವೆಲ್ಗಳನ್ನು ಕೊರೆಯೋದಕ್ಕೆ ಮತ್ತು ಪಂಚಾಯತಿಯಲ್ಲಿ ಇರ್ತಕ್ಕಂಥ 15 ಫೈನಾನ್ಸ್ ಅನುದಾನವನ್ನು ಕೂಡ ಕುಡಿಯೋ ನೀರು ಇಟ್ಕೊಂಡು ಕೇಳಿದ್ದೀವಿ. ಯಾಕಂದ್ರೆ ಯಾವತ್ತೂ ಕಂಡು ಕೇಳರಿಯದ ಬಿಸಿಲು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಸೊ ಇನ್ನು ಮಳೆ ಬರೋವರೆಗೂ ಕೂಡ ನೀರಿನ ಸಮಸ್ಯೆ ಇರ್ತದೆ. ಸರ್ಕಾರ ಕೂಡ ಆದಷ್ಟು ಬೇಗ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಘೋಷಣೆ ಮಾಡಿ ನಿಗದಿ ಮಾಡಬೇಕು. ಈಗಾಗಲೇ 5-6 ವರ್ಷ ZPTP GBA ಜನಪ್ರತಿನಿಧಿಗಳು ಇಲ್ಲದೇನೆ ಇವತ್ತು ಸೊರಗಿ ಹೋಗ್ತಾ ಇದೆ. ಬರೀ ಅಧಿಕಾರಿಗಳೇ ದಬ್ಬಾಳಿಕೆ, ಅವ್ರದೇ ತೀರ್ಮಾನಗಳೆಲ್ಲ ತಗೊಂಡು ಯಾವ ಜನಪ್ರತಿನಿಧಿಗಳು ಕೂಡ ಗೌರವವನ್ನು ಕೊಡ್ತಾ ಇಲ್ಲ. ಈ ಸರ್ಕಾರ ಕೂಡ ಹಿಂಜರಿತಾ ಇದೆ, ಯಾಕಂದ್ರೆ ಚುನಾವಣೆಗಳಲ್ಲಿ ಸೋಲ್ತೀವಿ ಅಂತ ಹೇಳಿ. ಇವತ್ತು ಅವರಲ್ಲಿ ಭ್ರಷ್ಟಾಚಾರ, ಅಧಿಕಾರದ ಜಗಳ, ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥದ್ದು, ಮತ್ತೆ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ಅನುದಾನವನ್ನ ಸರಿಯಾಗಿ ಎಲ್ಲೂ ಕೂಡ ಕೊಡ್ತಾ ಇಲ್ಲದರಿಂದ ಜನ ಕೂಡ ಆಕ್ರೋಶಗೊಂಡಿದ್ದಾರೆ. ಬರೀ ಅವ್ರ ಗ್ಯಾರಂಟಿಗಳನ್ನು ಹೇಳ್ಕೊಂಡು ಉಪಚುನಾವಣೆಯಲ್ಲಿ ಗೆದ್ವಿ ಅಂತ ಹೇಳಿ ಬೀಗ್ತಾ ಇದ್ದಾರೆ. ಆದ್ರೆ ಮುಂದೆ ಅದರ ದೊಡ್ಡ ಪರಿಣಾಮವನ್ನು ತಾವು ಮುಂದಿನ ಚುನಾವಣೆಯಲ್ಲಿ ಸ್ಥಳೀಯ ಚುನಾವಣೆಗಳು ಗೊತ್ತಾಗ್ತದೆ ಅಂತಾನೆ ಅವ್ರು ಚುನಾವಣೆಗಳು ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಬೇಗ ಚುನಾವಣೆಗಳು ನಡೆಸಲಿ. ಲಾಕ್ಡೌನ್ ಏನಾಗೋದಿಲ್ಲ, ಆತಂಕ ಏನಿಲ್ಲ. ಈ ರಾಹುಲ್ ಗಾಂಧಿ ಇಂಥವ್ರಿಗೆ ಆತಂಕ ಆಗೈತೆ ಅಷ್ಟೇ ಅವ್ರಿಗೆ. ಯಾಕಂದ್ರೆ ಕೋವಿಡ್ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಕೊಡೋಕೆ ತಗೊಂಬೇಡಿ ಅಂತ ಹೇಳಿದ್ರು, ಏನ್ ಹೇಳಿದ್ರು ವಿರುದ್ಧವಾಗಿ ಮಾತಾಡ್ತಾರೆ. ಇವತ್ತು ಮೋದಿ ಅವರು ಹೇಳಿರ್ತಕ್ಕಂಥದ್ದು ಮುಂದೆ ಆ ತರದ ಪರಿಸ್ಥಿತಿ ಬರೋದನ್ನ ಊಹೆ ಮಾಡಿ ಹೇಳಿದ್ದಾರೆ. ಮಧ್ಯದಲ್ಲಿ ಯುದ್ಧ ನಿಂತೋಯ್ತು ಅಂತಂದ್ರೆ ಶೀಘ್ರದಲ್ಲಿ ಪರಿಹಾರ ಕೂಡ ಆಗ್ತದೆ. ಆದ್ರೆ ನಾವು ಎಕ್ಸ್ಟ್ರೀಮ್ ಏನಾಗ್ಬೋದು ಅನ್ನೋದಕ್ಕೋಸ್ಕರ ಒಂದು ಸೂಚನೆ ಕೊಟ್ಟಾರೆ, ಅಲ್ಲಿವರೆಗೂ ಹೋಗೋದಿಲ್ಲ. ಇವತ್ತು ಚಿನ್ನ ಏನು ಅಂದ್ರೆ ನಿನಗೆ ತಾಲಿ ಬೇಕು, ಇವೆಲ್ಲ ತಗೊಂಡ್ಲಿ, ಏನ್ ತೊಂದರೆ ಇಲ್ಲ. ಆದ್ರೆ ತಗೊಂಡು ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಏನಾಗ್ತದೆ, ವಿದೇಶಿ ವಿನಿಮಯಕ್ಕೆ ನಮ್ಮ ದುಡ್ಡು ಜಾಸ್ತಿ ಹೋಗಿ ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇರುತ್ತೆ. ಆ ದೃಷ್ಟಿಯಿಂದ ಹೇಳಿರ್ತಕ್ಕಂಥದ್ದು. ಮತ್ತೆ ಪೆಟ್ರೋಲು ಡೀಸೆಲ್ ಅಷ್ಟೇ, ಮನೆ ಮುಂದೆ ಇರೋ ಅಂಗಡಿಗೂ ಕೂಡ ನಾವು ಗಾಡಿಗಳು ತಗೊಂಡು ಹೋಗ್ತೀವಿ, ವೇಸ್ಟ್ ಮಾಡ್ತೀವಿ. ಅದನ್ನ ಹಿತಮಿತವಾಗಿ ಬಳಸಿ. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ನಮ್ಮಲ್ಲಿ ಉತ್ಪಾದನೆ ಆಗಲ್ಲ, ಹೊರದೇಶದಿಂದಲೇ ಬರಬೇಕು. ಇವತ್ತು ಇಸ್ರೇಲ್, ಇರಾನ್, ಅಮೆರಿಕ ಯುದ್ಧದ ಪರಿಣಾಮ ಕೇವಲ ಭಾರತದ ಮೇಲೆ ಆಗ್ತಾ ಇಲ್ಲ, ಇಡೀ ಪ್ರಪಂಚದ ಅಮೆರಿಕ ಸೇರಿಸಿದಾಗೆ ಪರಿಣಾಮ ಎದುರಿಸ್ತಾ ಇದ್ದಾರೆ. ಅನೇಕ ಇಸ್ಲಾಂ ಕಂಟ್ರಿಗಳಲ್ಲಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನ ಯಥಾತಥವಾ ಏರ್ಸಿರ್ತಕ್ಕಂಥದ್ದು ನೋಡಿದ್ವಿ. ಇಲ್ಲಿವರೆಗೂ ನಮ್ಮ ಸರ್ಕಾರ, ಮೋದಿಯವರ ಸರ್ಕಾರ ₹1 ಪೆಟ್ರೋಲ್ ಡೀಸೆಲ್ ಇಷ್ಟೆಲ್ಲ ಏರುಪೇರು ಇದ್ರು ಕೂಡ ಏರ್ಸೋಕ್ ಹೋಗಿಲ್ಲ. ಸೊ ಅವ್ರು ಹೇಳಿರ್ತಕ್ಕಂಥದ್ದು ದೇಶದ ಹಿತದೃಷ್ಟಿಯಿಂದ. ಬೇರೆಯವರು ಬೇರೆ ತರ ಅದನ್ನ ವ್ಯಾಖ್ಯಾನ ಮಾಡ್ತಾರೆ, ಅದು ವಿರೋಧ ಪಕ್ಷದವ್ರು ಮಾಡ್ತಕ್ಕಂಥದ್ದು. ಅದಕ್ಕೆ ನಾವೇನು ಲೆಕ್ಕ ಇಡಕ್ ಹೋಗಲ್ಲ.